ಬಾದ್ಶಾ ಶಾರುಖ್ ಖಾನ್ ಅವರ ಮಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಏನು ಹೀರೋ ಆಗಿನಾ? ಅಲ್ಲ. ವಿಲನ್ ಆಗಿನಾ? ಅದು ಅಲ್ಲ. ಮತ್ತೇನು ಅನ್ನೋದಾದ್ರೆ ಡೈರೆಕ್ಟರ್ ಆಗಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸಾಮಾನ್ಯವಾಗಿ ಸಿನಿಮಾ ಸ್ಟಾರ್ಸ್ಗಳ ಮಕ್ಕಳು ಕೂಡ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಹಾಗೆ ಈಗಲೂ ಕೂಡ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಅವರ ಮಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ ಶಾರುಖ್ ಖಾನ್ ಅವರ ಮಗಳು ಸುಹಾನಾ ಖಾನ್ ಅವರು 2023ರಲ್ಲಿ ಬಂದ ದ ಆರ್ಚಿಸ್ ಎಂಬ ಸಿನಿಮಾದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೊದಲು ಅವರು ಒಂದು ಶಾರ್ಟ್ ಫಿಲಮ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ರು. ಇನ್ನೇನು ಶಾರುಖ್ ಖಾನ್ ಅವರ ಮಗಳು ಇಂಡಸ್ಟ್ರಿಗೆ ಬಂದಾಯ್ತು. ಅವರ ಮಗ ಯಾವಾಗ ಬರ್ತಾರೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಈಗ ಅವರ ಮಗ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಯಾವ ಮಗ ಅಂತ ಗೊತ್ತಲ್ಲ? ಈಗಾಗಲೇ ಫೇಮಸ್ ಆಗಿರೋ ಅವರ ದೊಡ್ಡ ಮಗ. ಇತ್ತೀಚೆಗಷ್ಟೇ ಡ್ರಗ್ಸ್ ಕೇಸ್ ಒಂದರಲ್ಲಿ ಪೊಲೀಸರ ಅತಿಥಿಯಾಗಿ ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಅದೇ ಆರ್ಯನ್ ಅವರು ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಏನು ಹೀರೋ ಆಗಿನಾ? ಅಲ್ಲ. ವಿಲನ್ ಆಗಿನಾ? ಅದು ಅಲ್ಲ. ಮತ್ತೇನು ಅನ್ನೋದಾದ್ರೆ ಡೈರೆಕ್ಟರ್ ಆಗಿ. ಹೌದು, ಸ್ಟಾರ್ ಹೀರೋ ಆಗಿರೋ ಶಾರುಖ್ ಖಾನ್ ಅವರ ಮಗ ಕೂಡ ಹೀರೋ ಆಗಿನೇ ಎಂಟ್ರಿ ಆಗ್ತಾರೆ ಅಂದ್ರೆ ಈಗ ಡೈರೆಕ್ಟರ್ ಆಗಿ ಬರ್ತಾ ಇದ್ದಾರೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಅವರ ತಂದೆ ಶಾರುಖ್ ಖಾನ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಅನ್ನ ಹಾಕಿ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಆರ್ಯನ್ ಖಾನ್ ಅವರು ಒಂದು ವೆಬ್ ಸೀರೀಸ್ ಅನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಇಂಡಸ್ಟ್ರಿಯ ಕುರಿತಾದ ಕಲರ್ಫುಲ್ ವೆಬ್ ಸೀರೀಸ್ ಇದಾಗಿದ್ದು ಸದ್ಯಕ್ಕೆ ಟೆಂಪ್ರವರಿ ಆಗಿ ಸ್ಟಾರ್ಡಮ್ ಅನ್ನೋ ಟೈಟಲ್ ಅನ್ನ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಟೈಟಲ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ. ಇನ್ನು ಈ ವೆಬ್ ಸೀರೀಸ್ಗೆ ಡೈರೆಕ್ಷನ್ ಕ್ಯಾಪ್ ತಟ್ಟು ಡೈರೆಕ್ಟ್ ಮಾಡ್ತಿರೋ ಆರ್ಯನ್ ಖಾನ್ ಅವರು ಅಫಿಷಿಯಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಇನ್ನು ಅವರದೇ ಹೋಮ್ ಬ್ಯಾನರ್ ಆದ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ ಈ ವೆಬ್ ಸೀರೀಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಪ್ರೊಡಕ್ಷನ್ ಹೌಸ್ ನ ನೋಡ್ಕೊಳ್ತಾ ಇರೋ ಗೌರಿ ಖಾನ್ ಅವರೇ ತಮ್ಮ ಮಗ ಆರ್ಯನ್ ಖಾನ್ ಅವರ ವೆಬ್ ಸೀರೀಸ್ಗೆ ಬಂಡವಾಳ ಹಾಕ್ತಾ ಇದ್ದಾರೆ. ಇದಕ್ಕೆ ನೆಟ್ಫ್ಲಿಕ್ಸ್ ಕೂಡ ಇವರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಗೌರಿ ಖಾನ್ ಹಾಗೆ ನೆಟ್ಫ್ಲಿಕ್ಸ್ ಅವರು ಸೇರಿ ಪ್ರೊಡ್ಯೂಸ್ ಮಾಡ್ತಾ ಇರೋ ಈ ವೆಬ್ ಸೀರೀಸ್ ಇದೇ ವೀಕೆಂಡ್ ನಲ್ಲಿ ಲಾಸ್ ಏಂಜಲ್ಸ್ ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಈ ಸೀರೀಸ್ ಅಫಿಷಿಯಲಿ ಸೆಟ್ ಇರಲಿದೆ. ಅಂದಹಾಗೆ ಇದರಲ್ಲಿ ಯಾರೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಾದ್ರೆ ಮೋನಾ ಸಿಂಗ್ ಅವರು ಮೇನ್ ಲೀಡ್ ಅಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಅತಿಥಿ ಪಾತ್ರಗಳಲ್ಲಿ ಸಾಕಷ್ಟು ಸೂಪರ್ ಸ್ಟಾರ್ಸ್ ಗಳು ಆಕ್ಟ್ ಮಾಡ್ತಾ ಇದ್ದಾರೆ. ಅವರ ತಂದೆ ಶಾರುಖ್ ಖಾನ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ರಣಬೀರ್ ಕಪೂರ್, ರಣಬೀರ್ ಸಿಂಗ್, ಕರಣ್ ಜೋಹರ್ ಹಾಗೆ ಬಾಬಿ ಡಿಯೋಲ್ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸ್ಟಾರ್ ಆಕ್ಟರ್ಗಳು ಇರೋದ್ರಿಂದ ಈ ವೆಬ್ ಸೀರೀಸ್ ಯಾವ ರೀತಿ ಇದೆ ಅಂತ ಜನರಲ್ಲಿ ಕುತೂಹಲ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಇನ್ನು ಈ ವೆಬ್ ಸೀರೀಸ್ ಇಂಡಸ್ಟ್ರಿಯ ಕಲರ್ಫುಲ್ ಕುರಿತಾಗಿ ಇದೆ ಅಂತ ಹೇಳಿರೋದ್ರಿಂದ ಬಾಲಿವುಡ್ ಸಿನಿಮಾವಾದ ಫ್ಯಾಷನ್ ರೀತಿ ಇರ್ಬೋದಾ, ಅಥವಾ ನೆಪೋಟಿಸಂ ಬಗ್ಗೆ ಇರ್ಬೋದಾ, ಅಥವಾ ಸ್ಟಾರ್ಸ್ ಮಕ್ಕಳು ಡ್ರಗ್ಸ್ ತಗೊಳ್ಳೋ ವಿಚಾರದ ಬಗ್ಗೆ ಆಗಿರ್ಬೋದಾ? ಯಾಕೆ ಅಂದ್ರೆ ಆರ್ಯನ್ ಖಾನ್ ಅವ್ರಿಗೆ ಆದ ಅನುಭವವನ್ನೇ ಈ ಸೀರೀಸ್ ನಲ್ಲಿ ಕೂಡ ಹೇಳ್ತಾ ಇದ್ದಾರಾ ಅಂತ ಜನರಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ಇನ್ನು ಆರ್ಯನ್ ಖಾನ್ ಅವರು ಡ್ರಗ್ಸ್ ಕೇಸ್ ನಲ್ಲಿ ಜೈಲಿಗೆ ಹೋದಾಗ ಶಾರುಖ್ ಖಾನ್ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಿಂದ ಇರ್ಬೋದು ಅಥವಾ ಅವರ ಅಭಿಮಾನಿಗಳಿಂದ ಇರ್ಬೋದು ಬಹಳನೇ ಬ್ಯಾಡ್ ಕಮೆಂಟ್ಸ್ ಆಗ್ಲಿ, ಕೆಟ್ಟ ಮಾತುಗಳಾಗಿ ಬಂದಿತ್ತು. ಆದ್ರೆ ಈಗ ಅದನ್ನೆಲ್ಲ ಎದುರಿಸಿ ಶಾರುಖ್ ಖಾನ್ ಹಾಗೆ ಗೌರಿ ಖಾನ್ ಅವರು ತಮ್ಮ ಮಗನನ್ನ ಇಂಡಸ್ಟ್ರಿಗೆ ಪರಿಚಯಿಸ್ತಾ ಇದ್ದಾರೆ. ಆದ್ರೆ ಶಾರುಖ್ ಖಾನ್ ಅವರಿಗೆ ತಮ್ಮ ಮಗನನ್ನ ಕೂಡ ಹೀರೋ ಮಾಡಬೇಕು ಅನ್ನೋ ಆಸೆ ಇತ್ತು. ಈಗ ಡೈರೆಕ್ಟರ್ ಆಗಿ ಎಂಟ್ರಿ ಕೊಡ್ತಿರೋ ಆರ್ಯನ್ ಖಾನ್ ಅವರು ಮುಂದಿನ ದಿನಗಳಲ್ಲಿ ಸ್ಟಾರ್ ಡೈರೆಕ್ಟರ್ ಆಗಿ ಸ್ಟಾರ್ ಹೀರೋ ಆಗಿ ಬೆಳಿಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.